ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿ ನಿಜ ನಿಜ. ಎಲ್ಲರಿಗಿಂತ ಮೊದಲು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. 2 ದಿನಗಳ ಹಿಂದೆಯೇ ಈ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡಿತ್ತು. ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಎಲ್ಲರೂ ಕೂಡ ಅಂತೆ ಕಂತೆ ಸುದ್ದಿಗಳನ್ನ ಹೇಳ್ತಾ ಇದ್ರು, ಬಟ್ ಪಕ್ಕಾ ಸುದ್ದಿ ಕೊಟ್ಟಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತ್ರ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಸಾರಿ ಹೇಳಿದ್ದು ಕೂಡ ಗ್ಯಾರಂಟಿ ನ್ಯೂಸ್. ಸಿದ್ದರಾಮಯ್ಯ ರಾಜೀನಾಮೆ ಕುರಿತ ಸ್ಫೋಟಕ ಸುದ್ದಿಯನ್ನ ಕೊಟ್ಟಿದ್ದು ನಾವೇ ಮೊದಲು, ನಾವೇ ಫಸ್ಟ್, ನಾವೇ ಫಾಸ್ಟ್. ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ ಅನ್ನುವಂತ ವಿಚಾರ ಕೂಡ ಹೇಳಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಮೊನ್ನೆ ರಾತ್ರಿನೇ ರಾಜೀನಾಮೆ ಕುರಿತಾದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್. ಎಲ್ಲಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹೈಕಮಾಂಡ್ ಗ್ಯಾರಂಟಿ ನ್ಯೂಸ್. ಕರೆಂಟ್ ಅಫೇರ್ಸ್ ಬ್ರೇಕಿಂಗ್ ನ್ಯೂಸ್ ನಲ್ಲೂ ಕೂಡ ನಾವೇ ಫಸ್ಟ್, ನಾವೇ ಫಾಸ್ಟ್. ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡುತ್ತೆ. ಎಲ್ಲಾ ನ್ಯೂಸ್ ಚಾನೆಲ್ಗಳು ಅದನ್ನ ಫಾಲೋ ಮಾಡುತ್ತೆ. ಬಿಕಾಸ್ ಅಂತೆ ಕಂತೆ ಹಿಂಗಂತೆ ಹಂಗಂತೆ, ಬಟ್ ಇಲ್ಲ, ಇದೇ ರೀತಿಯಾಗಿ ಆಗುತ್ತೆ. ದೆಹಲಿಯಲ್ಲಿ ಇದೇ ರೀತಿಯಾದಂತ ಬೆಳವಣಿಗೆ ಆಗ್ತಾ ಇದೆ. ಆ ಮೀಟಿಂಗ್ ನಲ್ಲಿ ಇನ್ಸೈಡ್ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ದಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಎಲ್ಲರಿಗಿಂತ ಮೊದಲು ರಾಜೀನಾಮೆ ಕೊಡ್ತಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ವಿಚಾರವನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ 2 ದಿನಗಳ ಹಿಂದೆನೆ. ಯಾಕಂತಂದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿರಂತರವಾದಂತಹ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್
ಕೊಡ್ತಾನೆ ಬಂದಿತ್ತು. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನ ಈ ಕುರ್ಚಿ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ನಾವು ಹೇಳದಂಗೆನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಳ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಎಲ್ಲರೂ ಕೂಡ ಅಂತೆ ಕಂತೆ ಹಿಂಗಂತೆ ಅಂತಿದ್ರು, ಬಟ್ ಗ್ಯಾರಂಟಿ ನ್ಯೂಸ್ ಮಾತ್ರ ಇದೇ ರೀತಿಯಾಗಿ ಆಗುತ್ತೆ ಅನ್ನುವಂಥ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಾವೇ ಮೊದಲು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಾರುತಿ. ಪ್ರಭು, ಮಂಗಳವಾರ ಸಂಜೆ 5:45 ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಕಾಂಗ್ರೆಸ್ ಭವನದ ಮುಂದೆ ಒಳಗಡೆ ರಾಹುಲ್ ಗಾಂಧಿ ಅವ್ರ ಜೊತೆ ಸಭೆ ಮಾಡಿದ ಬಳಿಕ ಹೊರಗಡೆಗೆ ಬಂದು ಒಂದು ಸಣ್ಣ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವೇಣುಗೋಪಾಲ್ ಅವರು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಯೂ ಕೂಡ ಇಲ್ಲ, ಕೇವಲ ಮಾಧ್ಯಮಗಳ ಸೃಷ್ಟಿ ಅಷ್ಟೇ ಅಂತ ಹೇಳ್ತಾರೆ. ಆದರೆ ಅದೇ ಕ್ಷಣದಲ್ಲಿ ಅಂದರೆ 6 ಗಂಟೆಗೆ ಸರಿಯಾಗಿ ಗ್ಯಾರಂಟಿ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಅದೇ ಭಾಳಷ್ಟು ದೊಡ್ಡ ಮಟ್ಟದ ಒಂದು ರಾಜಕೀಯ ಬೆಳವಣಿಗೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹಾಲಿ ಇರುವಂತಹ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ CM ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಡ್ತಿ ಕೊಡೋದಕ್ಕೆ ನಿರ್ಧಾರ ಆಗಿದೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸನ್ನು ಮೊದಲು ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಇದು ಮಂಗಳವಾರ 6 ಗಂಟೆಗೆ ನಾವು ಬ್ರೇಕ್ ಮಾಡಿದ ಸುದ್ದಿ. 7 ಗಂಟೆಯಿಂದ ರಾತ್ರಿ 11:15ವರೆಗೂ ಕೂಡ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್, ಪ್ರತಿಯೊಂದು ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಹೋದಾಗ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತು, ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ ತೆಗೆದುಕೊಂಡು ಹೋದಾಗ ಸಿದ್ದರಾಮಯ್ಯ ಅವರ ಮುಂದೆ ರಾಹುಲ್ ಗಾಂಧಿ ಹೇಳಿದ್ದೇನು, ಈ ಸಚಿವ ಸಂಪುಟ ಪುನರಚನೆ ಬೇಡ, ನಾಯಕತ್ವ ವಿಚಾರದಲ್ಲಿ ನೀವು ಕ್ಲಾರಿಟಿ ಕೊಡಿ, ನಾಯಕತ್ವ ವಿಚಾರಕ್ಕೂ ಮೊದಲು ನೀವು ದೆಹಲಿಗೆ ಬರೋ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ದೆಹಲಿಗೆ ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕು, ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲೇಬೇಕು, ನೀವು 2 ದಿನ ಟೈಮ್ ತಗೊಂಡು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ರು. ಹೀಗಾಗಿ ಅವತ್ತು ಮೀಡಿಯಾ ಸ್ಪೆಕ್ಯುಲೇಷನ್ ಅಂತ ವೇಣುಗೋಪಾಲ್ ಅವರು ಹೇಳಿದ ಮರುಕ್ಷಣವೇ ನಾವು ಬ್ರೇಕ್ ಮಾಡಿದ ಸುದ್ದಿ ಮಂಗಳವಾರ 6 ಗಂಟೆಗೆ ಸರಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗ್ತಾರೆ, CM ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ. ಅದರಂತೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ 2:15ಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗಷ್ಟೇ ರಾಜೀನಾಮೆ ಕೊಟ್ಟ ಬಳಿಕ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ತಮ್ಮ ಮತ್ತು ಹೈಕಮಾಂಡ್ ನಡುವೆ ನಡೆದಂತಹ ಮಾತುಕತೆ ಹಾಗೂ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಹೈಕಮಾಂಡ್ ಯಾರನ್ನು ತೀರ್ಮಾನ ಮಾಡುತ್ತೋ ಅದೇ ಆಗಿರ್ಬೋದು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಒಟ್ಟಾರೆ ಅವತ್ತಿಂದ ಇವತ್ತಿನವರೆಗೂ ಮಂಗಳವಾರ ಮಧ್ಯಾಹ್ನದಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಏನು ಮಾತುಕತೆ ಆಯಿತು, ರಾಹುಲ್ ಗಾಂಧಿ ಅವರ ಮುಂದೆ ಏನೆಲ್ಲ ಆಯಿತು, ಅದಾದ ಬಳಿಕ ವೇಣುಗೋಪಾಲ್ ಹೇಳಿದ್ದು, ತದಬಳಿಕ ಏನು ದೊಡ್ಡದೇ ಡೆವಲಪ್ಮೆಂಟ್ ಆಯಿತು ಅನ್ನುವಂಥದ್ದನ್ನು ಕೂಡ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಆ ಸಭೆ ಮುಗಿಸ್ಕೊಂಡು ಬಂದು ಸಿದ್ದರಾಮಯ್ಯ ಜಾರ್ಜ್ ಅವರ ನಿವಾಸದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳಿದ್ರು. ಕಳೆದ 3 ತಿಂಗಳಿಂದ ಅಂದರೆ ಜನವರಿ 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಮೈಸೂರಿನ ಮೂಲಕ ಕೇರಳಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಗೆ ಕೊಟ್ಟ ಮಾತೇನು, ಮತ್ತೆ ಮಂಗಳವಾರ ಏಕಾಏಕಿ ರಾಜೀನಾಮೆ ಕೊಡಿ ಅಂತ ಯಾವ ಕಾರಣಕ್ಕೆ ಹೇಳಿದ್ರು. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯವರ ಹಿಂದೆ ಇದ್ದಂತಹ ವೇಣುಗೋಪಾಲ್ ಏಕಾಏಕಿ ಸಿದ್ದರಾಮಯ್ಯವರ ಟೀಮಿಂದ ಬೇರೆ ಕಡೆ ಹೋಗಿದ್ದ್ಯಾಕೆ, ಮುಂದಿನ ಕೇರಳ ರಾಜಕೀಯ ದೃಷ್ಟಿಯಿಂದ ಇಲ್ಲಿ 50-50 ಫಾರ್ಮುಲಾ ಅಡಾಪ್ಟ್ ಆಗಿದ್ದೆ, ಆದರೆ ಕರ್ನಾಟಕ ಫಾರ್ಮುಲಾವನ್ನು ಕೇರಳದಲ್ಲೂ ಕೂಡ ಅಡಾಪ್ಟ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ವೇಣುಗೋಪಾಲ್ ಕಳೆದ 10 ವರ್ಷಗಳಿಂದ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದಂಥ ವೇಣುಗೋಪಾಲ್ ಏಕಾಏಕಿ ತಮ್ಮ ದಾರಿಯನ್ನು ಬದಲಿಸಿದರು ಅನ್ನುವಂಥ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Legislative party takes a decision, High Command takes a decision, you will be the Chief Minister. Legislative party takes a decision, High Command takes a decision, you will be the Chief Minister. Legislative party takes a decision, High Command takes a decision, you will be the Chief Minister.